ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ. ಬನ್ನಿ ಇವತ್ತು ಪಲಾವ್ ಮಾಡ್ಕೊಂಡು ಬರೋಣ. ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಂಗೆ ಪಲಾವ್ ಮಾಡೋಕ್ಕೆ ಇವತ್ತು ನನ್ನ ಹತ್ರ ಜಾಸ್ತಿ ಏನು ತರಕಾರಿ ಇರಲಿಲ್ಲ, ಇದ್ದಿದ್ದರಲ್ಲೇ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬೀನ್ಸ್ ಇತ್ತು, ಆ ಬೀನ್ಸನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ ಕ್ಯಾರೆಟ್ ಇತ್ತು, ಆ ಕ್ಯಾರೆಟನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿದ್ದೀನಿ. ಮತ್ತು ಒಂದು ಬಟಾಟೆ ಹಾಕಿದ್ದೀನಿ, ಮತ್ತು 2 ದೊಡ್ಡ ಗಾತ್ರದ ಈರುಳ್ಳಿ, ಮತ್ತು ಮಧ್ಯಮ ಗಾತ್ರದ 3 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆ ಹಾಕಲಿಕ್ಕೆ ಬಾಸ್ಮತಿ ಎಲೆ ತೊಗೊಂಡಿದ್ದೀನಿ. ಮತ್ತು ನೋಡಿ ಒಗ್ಗರಣೆಗೆ ಮತ್ತು 2 ಹಸಿಮೆಣಸು ತೊಗೊಂಡಿದ್ದೀನಿ. ನೋಡಿ ಇವಾಗ ಪಲಾವ್ ಎಲೆ ಒಂದು 8 ರಿಂದ 10 ಕಾಳುಮೆಣಸು, ಸಣ್ಣ ಮೊಗ್ಗು, 2 ರಿಂದ 3 ಲವಂಗ, 1 ಸಣ್ಣ ದಾಲ್ಚಿನ್ನಿ ತುಂಡು, ಮತ್ತು 2 ಏಲಕ್ಕಿ. ಬನ್ನಿ ಇವಾಗ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ನೋಡಿ ಗ್ಯಾಸ್ ಮೇಲೆ ಒಲೆ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಮತ್ತು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನು 2.5 ಚಮಚ ಹಾಕಿದೆ ತುಪ್ಪನ. ನೀವು ಇದನ್ನು ತುಪ್ಪದಲ್ಲೂ ಮಾಡ್ಬೋದು ಅಥವಾ ಎಣ್ಣೆಲೂ ಮಾಡ್ಬೋದು. ಎಣ್ಣೆ ತುಪ್ಪ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಜೀರಿಗೆ ಹಾಕೋಣ, ಒಗ್ಗರಣೆ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ ಮತ್ತು ಇದೆಲ್ಲ ಹಾಕ್ಕೊಳ್ಳೋಣ, ಗರಂ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ. ಹಸಿಮೆಣಸು ಹಾಕ್ಕೊಂಡೆ, ಮತ್ತು ಈರುಳ್ಳಿ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ. ಇವಾಗ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ, ಸ್ವಲ್ಪ ಕಂದು ಬಣ್ಣ ಬಂದಿದೆ. ಇವಾಗ ಇದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ. ಇವತ್ತು ಪಲಾವ್ ಮಾಡು ಅಂತ ನನ್ನ ಮಗ ಹೇಳ್ದ, ಅದಕ್ಕೋಸ್ಕರ ಇವತ್ತು ಪಲಾವ್ ಮಾಡಿದೆ. ನನ್ನ ಮಗನಿಗೆ ಪಲಾವ್ ಇಷ್ಟ, ಅದಕ್ಕೋಸ್ಕರ ಹೇಳ್ದ ಅವನು, ಅಮ್ಮ ಇವತ್ತು ಪಲಾವ್ ಮಾಡು ಅಂತ. ಸೊ ಅದಕ್ಕೆ ಪಲಾವ್ ಮಾಡಿದೆ ಇವತ್ತು. ಇದಕ್ಕೆ ನೋಡಿ ಇವಾಗ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ರೆ ಟೊಮೆಟೊ ಸ್ವಲ್ಪ ಬೇಗ ಮೆದು ಆಗುತ್ತೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಟೊಮೆಟೊ ಕೂಡ ಮೆತ್ತಗಾಗಿದೆ. ಇದೇ ಸಮಯಕ್ಕೆ ಇಲ್ಲಿ ಒಂದು 2 ಸ್ಪೂನು, ಈ ಸ್ಪೂನಲ್ಲಿ 2 ಸ್ಪೂನು ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ರೆಡಿ ಮಾಡಿರುವಂಥ ಪೇಸ್ಟು. ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಹುರ್ಕೊಳ್ಳೋಣ, ಯಾಕಂದರೆ ಹಸಿ ವಾಸನೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆಯಲ್ಲೇ ಹುರ್ಕೊಳ್ಳೋಣ. ಇವಾಗ ಇದನ್ನು ಹುರ್ಕೊಂಡಾಯಿತು. ಇವಾಗ ಇದಕ್ಕೆ ನಾವು ತೊಳೆದು ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿನ ಒಂದು 2 ರಿಂದ 3 ಸೆಕೆಂಡ್ ಇದರಲ್ಲೇ ಹುರ್ಕೊಳ್ಳೋಣ, ಎಣ್ಣೆ ಮತ್ತು ತುಪ್ಪದಲ್ಲಿ. ಇವಾಗ ನೋಡಿ ಫ್ರೆಂಡ್ಸ್, ಅಕ್ಕಿನ ಹುರ್ಕೊಂಡೆ ಸ್ವಲ್ಪ ಇದರಲ್ಲಿ. ಇದೇ ಸಮಯಕ್ಕೆ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. 2 ಕಪ್ ಅಕ್ಕಿ ಹಾಕಿದ್ನಲ್ವಾ, 4 ಕಪ್ಪು ನೀರು ಹಾಕೋಣ.
ನೀರು ಹಾಕ್ಕೊಂಡ್ವಲ್ಲ, ಇದೇ ಸಮಯಕ್ಕೆ ಹೆಚ್ಚಿಟ್ಕೊಂಡಿರುವಂಥ ತರಕಾರಿನ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಯಾವುದೇ ಥರದ ಪೌಡ್ರನ್ನು ಯೂಸ್ ಮಾಡ್ತಾ ಇಲ್ಲ. ಗರಂ ಮಸಾಲ ಪೌಡ್ರ್ ಮತ್ತು ಪಲಾವ್ ಪೌಡ್ರು ಯಾವುದು ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಗರಂ ಮಸಾಲೆನೇ ಹಾಕಿದ್ದೀನಲ್ವಾ, ಅಷ್ಟೇ ಸಾಕಾಗತ್ತೆ. ಇದು ಸಿಂಪಲ್ ರೆಸಿಪಿ. ಇವಾಗ ನೋಡಿ, ಇದಕ್ಕೆ ನಾವು ಬಿರಿಯಾನಿ ಎಲೆನ ಸ್ವಲ್ಪ ಹಿಂಗೆ ಮುರ್ಕೊಂಡು ಹಾಕ್ಕೊಳ್ಳೋಣ. ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಆವಾಗ ನಾವು ಟೊಮೆಟೊ ಹಾಕಿದವಾಗೂ ಹಾಕಿದ್ವಿ. ಸೊ ಇವಾಗ ಸ್ವಲ್ಪ ಉಪ್ಪನ್ನು ಮತ್ತೆ ಹಾಕ್ಕೊಳ್ಳೋಣ, ಯಾಕಂದರೆ ನಂಗೆ ಕಡಿಮೆ ಅನ್ನಿಸ್ತು. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಲಿಡ್ ಮುಚ್ಚಿಡೋಣ. ಲಿಡ್ ಮುಚ್ಚಿಟ್ಟು 2 ವಿಸಲ್ ಕೂಗಿಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇವಾಗ ನಮ್ಮ ಪಲಾವ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಉದುರಾಗಿ ಆಗಿದೆ. ಬನ್ನಿ ಇವಾಗ ಪಲಾವ್ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ವೆಜಿಟೇಬಲ್ ಪಲಾವ್. ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ರಾಯ್ತ ಮಾಡಿದ್ದೀನಿ, ಮತ್ತು ಪಪಾಯ. ಊಟ ಮಾಡೋಣ ಬನ್ನಿ. ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.